ಬೈದರೇನ ನಿನ್ನ ಮನೆಯಾಗ. ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋಗೆ ಕಾಪಿರೈಟ್ ಕ್ಲೈಮ್ ಬರುತ್ತಂದು ಸೌಂಡನ್ನು ಮ್ಯೂಟಲ್ಲಿ ಇಕ್ತಾಯಿದ್ದೀನಿ. ಒಂದು ವೇಳೆ ಈ ವಿಡಿಯೋ ಫುಲ್ ಸಾಂಗಲ್ಲಿ ನೋಡ್ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐಡಿಯಲ್ಲಿ ಮೊದಲನೇದೇ ಅಪ್ಲೋಡ್ ಮಾಡಿಬಿಟ್ಟಿರ್ತೀನಿ. ಅಲ್ಲಿ ಹೋಗ್ಬಿಟ್ಟು ನೋಡಿ. ನಂತರ ವಿಡಿಯೋಗಂತ ನಿಮಗೆ ಇಷ್ಟ ಹೋದರೆ ಒಂದು ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರಾದರೂ ಹೊಸಬರು ನೋಡ್ತಾರೆ ನಮ್ಮ ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಈಗ ಈ ವಿಡಿಯೋ ಬಂದುಬಿಟ್ಟು ಎಲೆಕ್ಟ್ ಮಷೀನ್ದಲ್ಲಿ ಮಾಡಿದ್ದೀನಿ. ಆ ವಿಡಿಯೋ ಸಂಬಂಧಪಟ್ಟ ಮೆಟೀರಿಯಲ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಒಂದು ಫುಲ್ ಪ್ರಾಜೆಕ್ಟ್ ಲಿಂಕ್ ಕೊಟ್ಟಿರ್ತೀನಿ. ನೀವು ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ಎಡಿಟಿಂಗನ್ನು ಒಂದು ಕ್ಲಿಕ್ಕಲ್ಲಿ ಮಾಡ್ಕೋಬೋದು. ಜಸ್ಟ್ 2 ಮಿನಿಟ್ಸಲ್ಲಿ ಎಡಿಟಿಂಗ್ ಆಗಿ ಹೋಗುತ್ತೆ ನಿಮಗೆ. ಅದು ಯಾವ ಥರ ಅಂತಂದು ನಾನು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೆ ನೋಡಿ. ನೀವು ಎಂಡ್ವರೆಗೆ ನೋಡಿದ ನಂತರ ಈಗ ಏನು ಮಾಡ್ಬೇಕಂದ್ರೆ, ಮೊದಲನೇದಾಗಿ ಎಲೆಕ್ಟ್ ಮಷೀನ್ ಆ್ಯಪ್ಸನ್ನು ಓಪನ್ ಮಾಡ್ಕೊಳ್ಳಿ. ಒಂದು ವೇಳೆ ನಿಮ್ಮ ಹತ್ರ ಎಲೆಕ್ಟ್ ಮಷೀನ್ ಆ್ಯಪ್ಸ್ ಇದ್ದಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಈ ಆ್ಯಪ್ಸ್ ಲಿಂಕು. ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಂಡು ನಂತರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡ್ರೆ ನಿಮಗೆ ಇಂಟರ್ಫೇಸ್ ಈ ಥರ ಇರುತ್ತಲ್ಲ. ಇಲ್ಲಿ ಪ್ರಾಜೆಕ್ಟ್ ಅಂತಿದೆಯಲ್ಲ, ಪ್ರಾಜೆಕ್ಟ್ಗೆ ಬನ್ನಿ. ಪ್ರಾಜೆಕ್ಟ್ಗೆ ಬಂದುಬಿಟ್ಟು ನಿಮಗೆ ಇದು ಸೆಕೆಫೆಟ್ ವಿಡಿಯೋ ಇರುತ್ತೆ. ಈ ವಿಡಿಯೋ ಬಂದುಬಿಟ್ಟು ಈ ಥರ ಸೆಕೆಫೆಟ್ ವಿಡಿಯೋ ಇರುತ್ತೆ. ಕಲರಿಂಗ್ ಕೂಡ ಬರುತ್ತೆ ಇದರಲ್ಲಿ. ನೀವು ಜಸ್ಟ್ ಏನಿಲ್ಲ ಒಂದು ಕ್ಲಿಕ್ಕಲ್ಲಿ ಮಾಡ್ಕೋಬೋದು. ಈ ಥರ ಮೇಲೆ ಸ್ವೈಪ್ ಮಾಡಿ ಏನಿಲ್ಲ, ಜಸ್ಟ್ ಏನು ಮಾಡ್ಕೋಬೇಕಂದ್ರೆ ನೀವು ಇಲ್ಲಿ ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಎಲೆಕ್ಟ್ ಮೋಷನ್ ಲೋಗೋ ಇದೆಯಲ್ಲ, ಲೋಗೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಸ್ಟಾರ್ ಕಾಣಿಸ್ತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಗ್ಯಾಲರಿ ಓಪನ್ ಆಗುತ್ತೆ. ನಿಮ್ಮದು ಗ್ಯಾಲರಿ ಓಪನ್ ಆದ್ಮೇಲೆ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ನಿಮ್ಮ ಫೋಟೋಸ್ ಯಾವುದರಲ್ಲಿರುತ್ತೋ ಅದರಲ್ಲಿ ಒಂದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಫೋಟೋ. ನಾನು ಇಲ್ಲಿ ಭಾಳ ಬೆಳಗಿನ ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಬಟನ್ ಕೊಡ್ತಿದ್ದೀನಿ ನೋಡಿ ಮೇಲೆ. ಈ ಥರ ಕೊಟ್ಕೊಂಡ್ರೆ ನಿಮಗೆ ಫೋಟೋ ಅನ್ನೋದು ಅಡ್ಜಸ್ಟ್ಮೆಂಟ್ ಆಗುತ್ತೆ ನಿಮಗೆ. ನಂತರ ಈಗ ಕ್ಯಾನ್ಸಲ್ ಮಾಡಿ ನಂತರ ಮತ್ತೆ ಮುಂದೆ ಸೇವ್ ಮಾಡಿ. ಲೇಡೀಸ್ ಫೋಟೋ ಕೊಟ್ಟಿರ್ತೀನಿ, ಅಲ್ಲೇ ನಿಮ್ಗೆ ಇಷ್ಟ ಆದರೆ ಇಟ್ಕೋಬೋದು. ಫೋಟೋ ಚೆನ್ನಾಗಿದ್ದರೆ ಇಟ್ಕೊಳ್ಳಿ, ಇಲ್ಲಾಂತಂದರೆ ಮುಂದೆ ಸ್ವೈಪ್ ಮಾಡಿ. ಈಗ ಇಲ್ಲಿ ಕಂಪಲ್ಸರಿಯಾಗಿ ನೀವು ಎಕ್ಸ್ಚೇಂಜ್ ಮಾಡ್ಕೋಬೋದು ಫೋಟೋ. ಲೋಗೋ ಮೇಲೆ ಕ್ಲಿಕ್ ಮಾಡಿ, ಕಲರ್ ಆ್ಯಂಡ್ ಫಿಲ್ ಮೇಲೆ ಸ್ಟಾರ್ ಮೇಲೆ ಯಾವುದೋ ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಮೇಲೆ ಪ್ಲಸ್ ಬಟನ್ ಕೊಡಿ. ಈ ಥರ ಕೊಟ್ಟರೆ ಫೋಟೋಸು ನಿಮಗೆ ಆ್ಯನಿಮೇಷನ್ ಆಗುತ್ತೆ. ನಂತರ ಮತ್ತೆ ಮುಂದೆ ಸ್ವೈಪ್ ಮಾಡಿ, ಸೇಮ್ ಪ್ಲಸ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕಲರ್ ಆ್ಯಂಡ್ ಫಿಲ್ ಮೇಲೆ ಸ್ಟಾರ್ ಮೇಲೆ ಇನ್ನೊಂದು ಫೋಟೋ ಪ್ಲಸ್ ಬಟನ್. ಈ ಥರ ನೀವು ಎಲ್ಲ ಫೋಟೋನು ರೀಪ್ಲೇಸ್ ಮಾಡ್ಕೊತ ಹೋಗ್ಬೇಕು. ಎಂಡ್ವರೆಗೆ ರೀಪ್ಲೇಸ್ ಮಾಡ್ಕೊತ ಹೋದ್ರೆ ಈಗ ವಿಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ ನೀವು. ಸ್ಟಾರ್ಟಿಂಗ್ ಬನ್ನಿ, ಒಂದು ಸಾರಿ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ. ಈ ಥರ ಬಂದಿರುತ್ತೆ ನಿಮಗೆ. ಎಕ್ಸ್ಪೋರ್ಟ್ ಮಾಡ್ಕೋಬೇಕಲ್ಲ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಯಾರೋ ಮಾರ್ಕ್ ಮೇಲೆ ಮತ್ತು ಯಾರೋ ಮಾರ್ಕ್ ಮೇಲೆ ಇಲ್ಲಿ 720p HD ಅಂತಂದರೆ 720 ಅಂತಿದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನಿಮ್ಮದು ಆ್ಯಂಡ್ರಾಯ್ಡ್ ಮೊಬೈಲ್ ಇತ್ತಂದರೆ 1080 ಫುಲ್ HD ಅಂತ ಇದೆಯಲ್ಲ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಬೇಗ ಎಕ್ಸ್ಪೋರ್ಟ್ ಆಗ್ಬೇಕಂದ್ರೆ 720 ಸೆಲೆಕ್ಟ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಮಾಡ್ಕೋಬೇಕು. ನಿಮ್ಗೆ ಆಗ ವಿಡಿಯೋ ಎಕ್ಸ್ಪೋರ್ಟ್ ಬೇಗ ಆಗುತ್ತೆ.